ಹಲೋ ಫ್ರೆಂಡ್ಸ್. ಇವತ್ತು ಕ್ಯಾನ್ವಾದಲ್ಲಿ ಯಾವ ಥರ ಒಂದು ಪೋಸ್ಟರ್‌ನ ಡಿಸೈನ್ ಮಾಡೋದು ಅಂತ ನೋಡೋಣ. ಸೊ ಇಲ್ಲಿ ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತೀನಿ. ಕ್ರಿಯೇಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಇನ್‌ಸ್ಟಾಗ್ರಾಮ್ ಪೋಸ್ಟ್ ಸ್ಕ್ವೇರ್ ಆಪ್ಷನ್‌ನ ಸೆಲೆಕ್ಟ್ ಮಾಡೋಣ. ಸೊ ಇನ್‌ಸ್ಟಾ ಅಂತ ಟೈಪ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ ಸ್ಕ್ವೇರ್ ಆಪ್ಷನ್ ಬರ್ತಾ ಇದೆ. ಇನ್‌ಸ್ಟಾಗ್ರಾಮ್ ಪೋಸ್ಟ್ ಸ್ಕ್ವೇರ್. ಸೊ ಇದನ್ನ ಸೆಲೆಕ್ಟ್ ಮಾಡಿದ್ರೆ ಒಂದು ಬ್ಲಾಂಕ್ ಪೋಸ್ಟರ್ ಬರುತ್ತೆ. ಸೊ ಈ ಪೋಸ್ಟರ್‌ಗೆ ನಾವು ಜಸ್ಟ್ ಒಂದು ಹೆಸರು ಕೊಡೋಣ. ಇದು ಫ್ರೂಟ್ಸ್ ರಿಲೇಟೆಡ್ ಆಗಿರೋದ್ರಿಂದ ಒಂದು ಮೇ ಬಿ ಫ್ರೂಟ್ ಜ್ಯೂಸ್ ಅಂತ ಕೊಡ್ತೀನಿ. ಜಸ್ಟ್ ನೇಮ್ ಕೊಡೋಕ್ಕೆ ಫ್ರೂಟ್ಸ್ ಜ್ಯೂಸ್ ಅಂತ ಸೆಲೆಕ್ಟ್ ಮಾಡಿ ಇದನ್ನ ರಿನೇಮ್ ಮಾಡೋಣ. ಸೊ ಈಗ ಎಲಿಮೆಂಟ್ಸಲ್ಲಿ ಬಂದು ಫ್ರೂಟ್ಸ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಬ್ಯಾಕ್‌ಗ್ರೌಂಡಲ್ಲಿ ಒಂದು ಫ್ರೂಟ್ಸ್ ಇಮೇಜ್ ಇದ್ದರೆ ಅದಿನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಸೊ ಗ್ರಾಫಿಕ್ಸಲ್ಲಿ ನೀವು ನೋಡ್ಬೋದು ಯಾವ ಥರ ನಿಮಗೆ ಬೇಕು ಅದನ್ನು ಸೆಲೆಕ್ಟ್ ಮಾಡ್ಬೋದು. ಇಲ್ಲಿ ಐ ಥಿಂಕ್ ಅಷ್ಟು ರಿಯಲಿಸ್ಟಿಕ್ ಆಗಿ ಯಾವುದು ಕಾಣಿಸ್ತಾ ಇಲ್ಲ. ಸೊ ಬೆಟರ್ ಇಲ್ಲಿ ಇಮೇಜಸಲ್ಲಿ ನೋಡೋಣ. ಸೊ ಇಮೇಜಸಲ್ಲಿ ನೋಡಿದಾಗ ಇಲ್ಲಿ ಒಂದು ಅಟ್ರಾಕ್ಟಿವ್ ಆಗಿರೋ ಫ್ರೂಟ್ಸ್ ಬ್ಯಾಕ್‌ಗ್ರೌಂಡ್ ಇಮೇಜ್ ಕಾಣಿಸ್ತಾ ಇದೆ. ಸೊ ಇದರಲ್ಲಿ ಐ ಥಿಂಕ್ ನಾವು ಇದನ್ನ ಸೆಲೆಕ್ಟ್ ಮಾಡಿದ್ರೆ ಇಟ್ ವಿಲ್ ಬಿ ಟೆಕ್ಸ್ಟ್‌ನ ಪ್ಲೇಸ್ ಮಾಡೋಕೆ ಇದು ಬೆಟರ್ ಆಗಿರುತ್ತೆ. ಬಟ್ ಈ ಥರ ನಮಗೆ ಇದು ಆ್ಯಂಗಲ್ದಾಗಿದೆ, ಇದು ಬೇಡ, ಇದನ್ನ ಫ್ಲಿಪ್ ಮಾಡ್ಕೊಳ್ಳೋಣ. ದೆನ್ ಹಾರಿಜಾಂಟಲಿ ಫ್ಲಿಪ್ ಆಗಿದೆ. ಈಗ ವರ್ಟಿಕಲಿ ಫ್ಲಿಪ್ ಮಾಡ್ತೀನಿ. ಓಕೆ, ನಾವು ಈ ಥರ ಕಾಣಿಸ್ತಾ ಇದೆ. ಇದನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋಣ ನಮ್ಮ ಪೋಸ್ಟರ್ ಸೈಜ್ ತಕ್ಕಂಗೆ. ಸೊ ಈಗ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀವಿ. ಇನ್ನೂ ಬೇಕಾದರೆ ಇಲ್ಲಿ ಈ ಲೆವೆಲ್‌ಗೆ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ನಮಗೆ ಈಗ ಫ್ರೂಟ್ಸ್ ಇದೆ, ಬಟ್ ಆಲ್ರೆಡಿ ಇದ್ರ ಜೊತೆ ಒಂದು ಬ್ಯಾಕ್‌ಗ್ರೌಂಡ್ ಬರ್ತಾ ಇದೆ. ಇದು ವುಡನ್ ಬ್ಯಾಕ್‌ಗ್ರೌಂಡ್ ಅಷ್ಟು ಕನ್ವೀನಿಯೆಂಟ್ ಆಗಿರೋದಿಲ್ಲ. ನೀವು ಈ ಒಂದು ಆರೆಂಜ್ ಅಥವಾ ಯೆಲ್ಲೋ ಕಲರ್ ಬ್ಯಾಕ್‌ಗ್ರೌಂಡ್‌ನ ಸೆಲೆಕ್ಟ್ ಮಾಡೋಣ. ಸೊ ಅದಕ್ಕೆ ಈಗ ಈ ಇಮೇಜನ್ನ ಸೆಲೆಕ್ಟ್ ಮಾಡಿ ಬ್ಯಾಕ್‌ಗ್ರೌಂಡ್ ರಿಮೂವರ್‌ನ ಸೆಲೆಕ್ಟ್ ಮಾಡೋಣ. ಸೊ ಈಗ ನೀವು ನೋಡ್ಬೋದು ಬ್ಯಾಕ್‌ಗ್ರೌಂಡ್ ಕಂಪ್ಲೀಟ್ ಆಗಿ ರಿಮೂವ್ ಆಗಿದೆ. ಸೊ ಈಗ ನಮಗೆ ಇದಕ್ಕೆ ಒಂದು ಆರೆಂಜ್ ಶ್ಯಾಡೋನ ಸೆಲೆಕ್ಟ್ ಮಾಡೋಣ. ಆರೆಂಜ್ ಶ್ಯಾಡೋ ಅಂತ ಟೈಪ್ ಮಾಡಿದಾಗ ಇಲ್ಲಿ ಕೆಲವೊಂದು ಗ್ರಾಫಿಕ್ಸ್ ಅಥವಾ ಎಕ್ಸಿಸ್ಟಿಂಗ್ ಶ್ಯಾಡೋಸ್ ಬರ್ತವೆ. ಸೊ ಈ ಕಲರ್ ಇರಲಿ, ಸ್ವಲ್ಪ ಡಾರ್ಕ್ ಆಗಿದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಬಟ್ ಇದನ್ನ ರಿವರ್ಸ್ ಮಾಡೋದನ್ನು. ಸೊ ರಿವರ್ಸ್ ಮಾಡಿ 180 ಡಿಗ್ರಿಗೆ ರಿವರ್ಸ್ ಮಾಡಿ ದೆನ್ ಇದನ್ನು ಈ ಥರ ಪ್ಲೇಸ್ ಮಾಡೋಣ. ಸೊ ಈಗ ನೀವು ನೋಡ್ಬೋದು ಒಂದು ಬ್ಯಾಕ್‌ಗ್ರೌಂಡ್ ವಿತ್ ಆರೆಂಜ್ ಕಲರ್ ಶ್ಯಾಡೋ ಬಂದಿದೆ. ಬಟ್ ಇದನ್ನ ನಾವೀಗ ಪೊಸಿಷನ್ ಮಾಡೋಣ. ಲೇಯರಲ್ಲಿ ಹೋಗಿ ಬಿಹೈಂಡ್ ದ ಫ್ರೂಟ್ಸ್. ಸೊ ಇದೇ ಥರ ಇನ್ನೊಂದು ಬೆಟರ್ ಒಂದು ಯೆಲ್ಲೋ ಕಲರ್ ತಗೊಳ್ಳೋಣ. ಐ ಥಿಂಕ್ ಇಲ್ಲಿ ಮ್ಯಾಜಿಕ್ ರೆಕಮೆಂಡೇಶನಲ್ಲಿ ಬರ್ತಾ ಇದೆ ನಿಮಗೆ. ಸೊ ಎಷ್ಟು ಡಾರ್ಕ್ ಬೇಡ, ಬಟ್ ಲೈಟ್ ಆಗಿರಲಿ. ಸೊ ಮೇ ಬಿ ಇದನ್ನು ಸೆಲೆಕ್ಟ್ ಮಾಡೋಣ. ಇದನ್ನ ಈಗ ಅಗೇನ್ ರೊಟೇಟ್ ಮಾಡಬೇಕು, ಯಾಕಂದರೆ ಡಾರ್ಕ್ ಕಲರ್ ಈಗ ಕೆಳಗಡೆ ಬೇಕು ಅದಕ್ಕೆ. ಸೊ ಇದನ್ನು ಅಗೇನ್ 180 ಡಿಗ್ರಿಗೆ ಇಲ್ಲಿ ಪ್ಲೇಸ್ ಮಾಡ್ಕೊಳ್ಳೋಣ. ಅಗೇನ್ ಇಲ್ಲಿ ಬಂದು ಅಡ್ಜಸ್ಟ್ ಮಾಡಬೇಕು. ಸೊ ಇದನ್ನು ಕೂಡ ಪೊಸಿಷನ್ ಫ್ರೂಟ್ಸ್ ಹಿಂದ್ಗಡೆ ಬರೋ ಥರ ಅಡ್ಜಸ್ಟ್ ಮಾಡಬೇಕು. ಸೊ ಇನ್ನೂ ಇಲ್ಲಿ ಸ್ವಲ್ಪ ವೈಟ್ ಕಾಣಿಸ್ತಾ ಇದೆ. ಬೆಟರ್ ಇದನ್ನು ಇನ್ನೂ ಸೆಲೆಕ್ಟ್ ಮಾಡಿ ಕಂಪ್ಲೀಟ್ ಫಿಲ್ ಮಾಡಿ ಜಾಸ್ತಿ ಯೆಲ್ಲೋಯಿಶ್ ಮತ್ತು ಆರೆಂಜ್ ಕಾಣಿಸೋ ಥರ ಬ್ಯಾಕ್‌ಗ್ರೌಂಡ್ನ ರೆಡಿ ಮಾಡ್ಬೋದು. ಐ ಥಿಂಕ್ ಈಗ ನಿಮಗೆ ಎರಡು ಕಾಂಬಿನೇಷನ್ದು ಯೆಲ್ಲೋ ಮತ್ತು ಆರೆಂಜ್ದು ಕ್ಲೀನಾಗಿ ಬಂದಿದೆ. ಇದಾದಮೇಲೆ ಮೇನ್ ಇಲ್ಲಿ ಬರೋದು ಈಗ ನಾವು ಇದು ಫ್ರೂಟ್ಸ್ ಜ್ಯೂಸ್ ರಿಲೇಟೆಡ್ ಒಂದು ಅಥವಾ ಬಿವರೇಜಸ್ ರಿಲೇಟೆಡ್ ಪೋಸ್ಟರ್ ಆಗಿರೋದ್ರಿಂದ ನಾವೊಂದು ಇಲ್ಲಿ ಫ್ರೂಟ್ ಗ್ಲಾಸ್ ಅಂತ ಸರ್ಚ್ ಮಾಡೋಣ. ಒಂದು ಗ್ಲಾಸ್ನ ತೋರಿಸೋಕೆ ಜ್ಯೂಸ್ ಗ್ಲಾಸ್ ಅಥವಾ ಫ್ರೂಟ್ ಗ್ಲಾಸ್ ಅಂತ ಸರ್ಚ್ ಮಾಡೋಣ. ಸೊ ಇಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಮಲ್ಟಿಪಲ್ ಆಪ್ಷನ್ಸ್ ಬರ್ತವೆ. ಸೊ ಇದರಲ್ಲಿ ಯಾವುದು ಚೆನ್ನಾಗಿದೆ, ಅಟ್ರಾಕ್ಟಿವ್ ಆಗುತ್ತೆ, ರಿಯಲಿಸ್ಟಿಕ್ ಯಾವುದು ಅನಿಸುತ್ತೆ ಅದನ್ನು ಸೆಲೆಕ್ಟ್ ಮಾಡಬಹುದು. ಇಲ್ಲಿ ನೀವು ನೋಡಿದರೆ ಒಂದು ಮ್ಯಾಂಗೋ ರಿಲೇಟೆಡ್ ಇದೆ. ಇದನ್ನು ಜಸ್ಟ್ ಈಗ ಸೆಲೆಕ್ಟ್ ಮಾಡಿದ್ದೀನಿ. ಇಲ್ಲಿ ಬಂದು ನೀವು ಇದನ್ನ ಅಡ್ಜಸ್ಟ್ ಮಾಡ್ಬೋದು. ಓಕೆ, ಸೊ ಈಗ ಇದು ಜಸ್ಟ್ ಹಿಂಗೆ ಓಪನ್ ಆಗಿ ಈ ಥರ ನಿಲ್ಲಿಸೋ ಬದಲು ಇದಕ್ಕೆ ಒಂದು ಪೋಡಿಯಂ. ಸೊ ಅದನ್ನು ಫಸ್ಟ್ ಸೆಲೆಕ್ಟ್ ಮಾಡೋಣ. ಪೋಡಿಯಂ ಅಂತ ಸೆಲೆಕ್ಟ್ ಮಾಡಿ ಜಸ್ಟ್ ಒಂದು ಬೇಸ್ನ ತೋರಿಸೋದಕ್ಕೆ
ಎನಿ ಸಿಂಪಲ್ ಆಗಿರ್ಬೋದು, ಅಥವಾ ವುಡನ್ ಆಗಿರ್ಬೋದು, ಯಾವುದು ರಿಲೇಟೆಡ್ ಅಥವಾ ಯಾವುದು ಚೆನ್ನಾಗಿರುತ್ತೆ ಅದನ್ನು ತಗೋಬೋದು. ನಾನು ಜಸ್ಟ್ ಇಲ್ಲಿ ಈಗ ಇದನ್ನ ಸೆಲೆಕ್ಟ್ ಮಾಡ್ತೀನಿ, ಇದನ್ನ ಅಡ್ಜಸ್ಟ್ ಮಾಡ್ತೀನಿ. ಸೊ ಇದನ್ನ ಕೂಡ ಲೇಯರಲ್ಲಿ ಬಿಹೈಂಡ್ ದ ಗ್ಲಾಸಲ್ಲಿ ತೊಗೊಂಡ್ಬರ್ಬೇಕು. ಸೊ ಈ ಥರ ಕಾಣಿಸುತ್ತೆ ಈಗ. ಸೊ ಇನ್ನು ಇದು ರಿಫ್ರೆಶ್ ಆಗಿ ಕಾಣಿಸ್ಬೇಕು ಅಂದರೆ ನಾವು ನ್ಯಾಚುರಲ್ ಲೀವ್ಸ್ನ ಆ್ಯಡ್ ಮಾಡ್ಬೋದು. ನೀವೀಗ ಫೋಟೋಸ್ ಆಗಿರ್ಬೋದು, ಗ್ರಾಫಿಕ್ಸ್ ಎಲ್ಲ ಆಗಿರ್ಬೋದು ಸರ್ಚ್ ಮಾಡ್ಬೋದು. ಸೊ ಲೀವ್ಸ್ ಆಪ್ಷನ್ ಎಲ್ಲಿ ಇದೆ, ಜಾಸ್ತಿ ಲೀವ್ಸ್ ಇರೋದು ಯಾವುದಿದೆ ಅದನ್ನು ತೊಗೊಂಡು ಇದು ಆಪ್ಷನ್ ಚೆನ್ನಾಗಿ ಕಾಣಿಸ್ತದೆ ಅಥವಾ ಇದು ಕಾಣಿಸ್ಬೋದು ಚೆನ್ನಾಗಿ. ಸೊ ಇದನ್ನು ತಂದು ಇಲ್ಲಿ ಬಿಹೈಂಡ್ ದ ಗ್ಲಾಸ್ ಪೊಸಿಷನ್ ಮಾಡೋಣ. ಇದನ್ನು ನೀವು ಯಾವ ಥರ ಬೇಕು ಆ ಥರ ಅಡ್ಜಸ್ಟ್ ಮಾಡ್ಕೋಬೋದು. ಸೊ ಇದು ಅಷ್ಟು ನ್ಯಾಚುರಲಾಗಿ ಕಾಣಿಸ್ತಾ ಇಲ್ಲ ಅಂದರೆ ಜಸ್ಟ್ ಡಿಲೀಟ್. ಇದನ್ನು ಟ್ರೈ ಮಾಡಿ ನೋಡೋಣ. ಇಲ್ಲಿ ಸ್ವಲ್ಪ ಜಾಸ್ತಿ ಎಲೆ ಇದ್ದಾವೆ, ಇದನ್ನು ಇಲ್ಲಿ ಅಡ್ಜಸ್ಟ್ ಮಾಡಿ ನೋಡೋಣ. ಸೊ ಇದನ್ನು ಜಸ್ಟ್ ರೊಟೇಟ್ ಮಾಡೋಣ. ಈ ಥರ ಬಿಹೈಂಡ್ ದ ಗ್ಲಾಸ್ ಎಲೆ ಕಾಣಿಸೋಕೆ ಅಗೇನ್ ಪೊಸಿಷನ್ನ ಗ್ಲಾಸ್ ಹಿಂದ್ಗಡೆ ತೊಗೊಂಬರೋದು. ಓಕೆ, ಇದಾದಮೇಲೆ ಐ ಥಿಂಕ್ ಕಾರ್ನರಲ್ಲೂ ನೀವು ಸ್ವಲ್ಪ ಎಲೆಸ್ನ ಆ್ಯಡ್ ಮಾಡಿ ನೋಡ್ಬೋದು. ಸೊ ಒಂದೇ ಎಲೆ ಇರಬಹುದು ಅಥವಾ ಮಲ್ಟಿಪಲ್ ಲೀವ್ಸ್ ಇರೋದನ್ನ ಸೆಲೆಕ್ಟ್ ಮಾಡಿ ಮಾಡ್ಬೋದು. ಸೊ ಇಲ್ಲಿ ಒಂದಿದೆ, ಈ ಇಮೇಜಸ್ನ ಜಸ್ಟ್ ಏನು ಫ್ಲಿಪ್ ಮಾಡಿ ನೋಡೋಣ. ಸೊ ಇಲ್ಲಿದೆ, ಇದನ್ನ ಇಲ್ಲಿ ಪ್ಲೇಸ್ ಮಾಡಿ ದೆನ್ ಇದನ್ನ ಬ್ಲರ್ ಮಾಡಿ ನೋಡ್ಬೋದು. ಎಡಿಟಲ್ಲಿ ಹೋಗಿ ಎಫೆಕ್ಟ್ಸಲ್ಲಿ ಹೋಲ್ ಇಮೇಜ್ ಬ್ಲರ್ ಅಥವಾ ಎಷ್ಟು ಇದ್ರೂ ಓಕೆ. ಮೇ ಬಿ ಅದು ಕ್ಲೀನಾಗಿ ತೊಗೊಂಡಿಲ್ಲ, ಇನ್ನೊಂದ್ಸಲ ಟ್ರೈ ಮಾಡೋಣ. ಬ್ಲರ್ ಇಮೇಜ್, ಸೊ ಈಗ ಸ್ವಲ್ಪ ಬ್ಲರ್ ಆಗಿ ಬಂದಿದೆ. ಸೊ ಈ ಥರ ನೀವು ಮಲ್ಟಿಪಲ್ ಲೀವ್ಸ್ನ ಇಲ್ಲಿ ಪ್ಲೇಸ್ ಮಾಡಿ ನೋಡ್ಬೋದು. ಸೊ ಈಗ ಇದು ಅಷ್ಟು ಇದನ್ನ ಕಾಣಿಸ್ತಿಲ್ಲ, ಫ್ರಂಟಲ್ಲಿ ಇದಿರೋ ಥರ ಕಾಣಿಸ್ತಲ್ಲ. ಮೇ ಬಿ ಇದಕ್ಕೆ ನಾವು ಸ್ವಲ್ಪ ಶ್ಯಾಡೋನ ಆ್ಯಡ್ ಮಾಡಿ ನೋಡೋಣ. ಸೊ ಶ್ಯಾಡೋ ಆ್ಯಡ್ ಮಾಡಿದಾಗ ಸ್ವಲ್ಪ ಬ್ರೈಟಾಗಿ ಇನ್ನೂ ನ್ಯಾಚುರಲಾಗಿ ಕಾಣಿಸ್ಬೋದು. ಅಥವಾ ಇದಕ್ಕೆ ನಾವು ವೈಟ್ ಗ್ಲೋ ಆ್ಯಡ್ ಮಾಡ್ಬೋದು. ಸೊ ವೈಟ್ ಗ್ಲೋ ಆ್ಯಡ್ ಮಾಡಬೇಕಾದ್ರೆ ಜಸ್ಟ್ ಗ್ಲೋ ಅಂತ ಸರ್ಚ್ ಮಾಡಿ ಇಲ್ಲಿ ಮಲ್ಟಿಪಲ್ ಆಪ್ಷನ್ಸ್ ಬರ್ತವೆ. ಬೇಸ್ಡ್ ಆನ್ ಇಂಟರ್ನೆಟ್ ಆ್ಯಕ್ಚುಲಿ ನಿಮಗೆ ಅದು ಸ್ವಲ್ಪ ತೋರಿಸುತ್ತೆ. ಕೆಲವೊಂದು ಸತಿ ಇದು ಇಂಟರ್ನೆಟ್ ಸ್ಲೋ ಇರೋದ್ರಿಂದ ಡಿಲೇ ಆಗ್ಬೋದು. ಸೊ ಇಲ್ಲೊಂದು ವೈಟ್ ಗ್ಲೋ ಇದು, ಸೊ ಇದನ್ನು ಇಲ್ಲಿ ಆ್ಯಡ್ ಮಾಡ್ತೀನಿ. ಅಗೇನ್ ಪೊಸಿಷನ್ ಬಿಹೈಂಡ್ ದ ಗ್ಲಾಸ್. ಸೊ ಈ ಥರ ಆ್ಯಡ್ ಮಾಡಿದಾಗ ಇನ್ನೂ ಫ್ರೆಶ್ ಆಗಿ ಕಾಣಿಸುತ್ತೆ. ಲೀವ್ಸ್ನ ನೀವು ಇದ್ರ ಮೇಲೆ ತೊಗೊಂಬರ್ಬೋದು. ಸೊ ಈಗ ಇನ್ನೂ ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ. ಇನ್ನು ಸ್ಪ್ಲಾಶು ಆ್ಯಡ್ ಮಾಡ್ಬೋದು. ಸೊ ಈ ಥರ ಯೆಲ್ಲೋ ಕಲರ್ ಸ್ಪ್ಲಾಶ್ನ ಆ್ಯಡ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಸೊ ಇಲ್ಲಿರೋ ಸ್ಪ್ಲಾಶ್ನ ಸರ್ಚ್ ಮಾಡಿ ನೋಡ್ಬೋದು. ಮೇ ಬಿ ಇದೊಂದು ಇದಕ್ಕೆ ಕನ್ವೀನಿಯೆಂಟ್ ಆಗಿರ್ಬೋದು. ಇದನ್ನು ಸೆಲೆಕ್ಟ್ ಮಾಡಿ ಈಗ ಪೊಸಿಷನ್ ಬಿಹೈಂಡ್ ದ ಗ್ಲಾಸ್ ತೊಗೊಂಬರ್ಬೋದು. ಈ ಥರ ಕಾಣಿಸುತ್ತೆ. ಫೈನಲಿ ಇದಕ್ಕೆ ನಿಮ್ಮ ಬಿಸ್ನೆಸ್ ರಿಲೇಟೆಡ್ ಟೆಕ್ಸ್ಟ್ನ ಆ್ಯಡ್ ಮಾಡಬೇಕಂದ್ರೆ ಟೆಕ್ಸ್ಟ್ ಬಾಕ್ಸ್ ಸೆಲೆಕ್ಟ್ ಮಾಡಿ ದೆನ್ ಇಲ್ಲಿ ಜಸ್ಟ್ ನಾನೊಂದು ಹೆಲ್ದಿ ಜ್ಯೂಸ್ ಅಂತ ಕೊಟ್ಟಿರ್ತೀನಿ. ಸೊ ಈ ಹೆಲ್ದಿ ಜ್ಯೂಸ್ನ ಅಗೇನ್ ನಾವು ಫಾಂಟ್ ಯಾವ್ದು ಬೇಕು ಆ ಥರ ಸೆಲೆಕ್ಟ್ ಮಾಡ್ಬೋದು. ಸೊ ಇದೊಂದು ಆಲ್ರೆಡಿ ಐ ಥಿಂಕ್ ಟ್ರೈ ಮಾಡಿದ್ದೆ, ಇದನ್ನು ಅಪ್ಲೈ ಮಾಡಿ ನೋಡ್ಬೋದು.
ಸೊ ಇದನ್ನು ಹಾಗೆ ರೊಟೇಟ್ ಮಾಡಿ ನೋಡ್ಬೋದು. ಇದು ಆಲ್ರೆಡಿ ಆರೆಂಜ್ ಕಲರ್ ಇದೆ, ಇದನ್ನು ವೈಟ್ ಕಲರ್ಗೆ ನೋಡ್ಬೋದು. ಇನ್ ಎಫೆಕ್ಟಲ್ಲಿ ಯು ಕ್ಯಾನ್ ಸೆಲೆಕ್ಟ್ ಈ ಎಫೆಕ್ಟ್ನ ಸೆಲೆಕ್ಟ್ ಮಾಡಿ ಒಂದು ರೆಡ್ ಕಲರ್ ಅಥವಾ ಗ್ರೀನ್ ಕಲರ್ ಶಾಡೋ ಕೊಟ್ಟು ನೋಡ್ಬೋದು. ಮತ್ತು ಮಲ್ಟಿಪಲ್ ಯಾವುದು ಚೆನ್ನಾಗಿ ಅನಿಸುತ್ತೆ ಅದು ಕೊಟ್ಟು ನೋಡ್ಬೋದು. ಸೊ ಇದು ಓಕೆ. ಸೊ ಇದನ್ನು ಇಷ್ಟೇ ರೆಡಿ ಮಾಡ್ಕೋಬೋದು. ಸೊ ಇದಾದಮೇಲೆ ನೀವು ಇಲ್ಲಿ ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ನ ಆ್ಯಡ್ ಮಾಡಿ ಜಸ್ಟ್ ಒಂದು ಟ್ಯಾಗ್ ಲೈನ್ ಆ್ಯಡ್ ಮಾಡ್ಬೋದು, ಬೂಸ್ಟ್ ಯುವರ್ ಇಮ್ಯುನಿಟಿ ಅಂತ. ಇದು ಎಷ್ಟು ದೊಡ್ಡದು ಬೇಡ, ಮೇ ಬಿ ಜಸ್ಟ್ ಒಂದು 35 ಇದ್ದರೆ ಓಕೆ. ಸೊ ಇಲ್ಲಿ ಬಂದು ಇದನ್ನು ಪ್ಲೇಸ್ ಮಾಡಿ ಇದನ್ನು ಸಿಂಪಲ್ ಆನ್ ಕೊಟ್ಟರೆ ಓಕೆ. ಸೊ ಇಲ್ಲಿ ಬಂದು ಇದನ್ನು ಬೋಲ್ಡ್ ಮಾಡ್ಕೋಬೋದು. ಎಫೆಕ್ಟ್ ಬೇಕಾದರೆ ನಿಯಾನ್ ಎಫೆಕ್ಟ್ ಕೊಡ್ಬೋದು. ಸೊ ಇದೆಲ್ಲ ಆದಮೇಲೆ ಐ ಥಿಂಕ್ ಇನ್ನು ಕೆಲವೊಂದು ಡೀಟೇಲ್ಸ್ ರಿಲೇಟೆಡ್ ಟು ಯುವರ್ ಬಿಸ್ನೆಸ್ ಇಲ್ಲಿ ಆ್ಯಡ್ ಮಾಡ್ಬೋದು. ಆಮೇಲೆ ಫೈನಲಿ ಇಲ್ಲಿ ಬಂದುಬಿಟ್ಟು ನೀವು ಇನ್ನೊಂದು ಟೆಕ್ಸ್ಟ್ ಬಾಕ್ಸ್ ಆ್ಯಡ್ ಮಾಡಿ ಸೊ ಆನ್ಲೈನ್ ಆರ್ಡರ್ ಡೀಟೇಲ್ಸ್ ಕೊಡ್ಬೋದು. ಆನ್ಲೈನ್ ಆರ್ಡರ್ ಅಂತ ಕೊಟ್ಟು ಇಲ್ಲಿ ಅಗೇನ್ ನೀವು ಈ ಫಾಂಟ್ನ ಸೆಲೆಕ್ಟ್ ಮಾಡಿ ಇಲ್ಲಿ ಬಂದು ಇದಕ್ಕೆ ಎಫೆಕ್ಟ್ ಬೇಕಾದರೆ ಸೆಲೆಕ್ಟ್ ಮಾಡ್ಬೋದು, ಯಾವುದು ಬೇಕು. ಬ್ಯಾಕ್ಗ್ರೌಂಡ್ ವೈಟ್ ಇಟ್ಕೊಂಡು ಟೆಕ್ಸ್ಟ್ನ ಆರೆಂಜ್ ಅಥವಾ ಗ್ರೀನ್ ಕಲರ್ ಇಟ್ಕೋಬೋದು. ಸೊ ಈಗ ಆನ್ಲೈನ್ ಆರ್ಡರ್ ಆಯಿತು. ಈಗ ಮೇ ಬಿ ಫೋನ್ ರಿಲೇಟೆಡ್ ಡೇಟಾನ ಆ್ಯಡ್ ಮಾಡೋಕ್ಕೆ ಇಲ್ಲಿ ಎಲಿಮೆಂಟ್ಸಲ್ಲಿ ಹೋಗಬೇಕು. ಎಲಿಮೆಂಟ್ಸಲ್ಲಿ ಹೋಗಿ ಫೋನ್ ಅಂತ ಸರ್ಚ್ ಮಾಡಿದ್ರು ಫೋನ್ ಸಿಂಬಲ್ಸ್ ಬರ್ತವೆ. ಸೊ ಇದನ್ನು ಇಲ್ಲಿ ಆ್ಯಡ್ ಮಾಡಿ ನಿಮ್ದು ಏನು ಫೋನ್ ಇದೆ ಅದನ್ನು ಇಲ್ಲಿ ಟೈಪ್ ಮಾಡ್ಬೋದು. ಸೊ ಇಲ್ಲಿ ಫೋನ್ ನಂಬರ್ ಡೀಟೇಲ್ಸ್ ಆಗಿರ್ಬೋದು, ವೆಬ್ಸೈಟ್ ಆಗಿರ್ಬೋದು, ಲೊಕೇಶನ್ ಆಗಿರ್ಬೋದು. ಸೊ ಆ ಡೀಟೇಲ್ಸ್ನ ಇಲ್ಲಿ ಆ್ಯಡ್ ಮಾಡ್ಬೋದು. ಸೊ ಈಗ ಇದಾಯಿತು. ಮೇ ಬಿ ಒಂದಷ್ಟು ಲೊಕೇಶನ್ ಡೀಟೇಲ್ಸ್ ಆ್ಯಡ್ ಮಾಡ್ಬೋದು. ಸೊ ಯಾವ ಊರಲ್ಲಿ ನಿಮ್ಮ ಅಂಗಡಿ ಇದೆ, ಅದರ ಅಡ್ರೆಸ್ ಏನು ಅನ್ನೋದನ್ನು ನೀವು ಇಲ್ಲಿ ಕೊಡ್ಬೋದು. ಸೊ ಇಲ್ಲಿ ಜಸ್ಟ್ ವಿಜಯನಗರ ಬೆಂಗಳೂರು ಅಂತ ಹಾಕಿರ್ತೀನಿ ಜಸ್ಟ್ ಫಾರ್ ಎಕ್ಸಾಂಪಲ್. ಇದಕ್ಕೆ ತಕ್ಕಂಗೆ ನೀವು ಇದನ್ನು ಅಡ್ಜಸ್ಟ್ ಮಾಡಬೇಕಷ್ಟೆ. ಸೊ ಇಲ್ಲಿ ಇಟ್ಕೊಂಡು ಇನ್ನೂ ಏನಾದರೂ ನೀವು ಸ್ವಿಗ್ಗಿ ಝೊಮ್ಯಾಟೊ ರಿಲೇಟೆಡ್ ಕಂಟೆಂಟ್ ಅಥವಾ ಡೇಟಾನ ಇಲ್ಲಿ ತೋರಿಸ್ಬೇಕಂದ್ರೆ ಆ ಪರ್ಟಿಕ್ಯುಲರ್ ಸ್ವಿಗ್ಗಿ ಅಥವಾ ಝೊಮ್ಯಾಟೊದು ಇಮೇಜಸ್ನ ಗೂಗಲಿಂದ ಡೌನ್ಲೋಡ್ ಮಾಡಿ ಇಲ್ಲಿ ಅಪ್ಲೋಡ್ ಆಪ್ಷನ್ ಇರುತ್ತೆ. ಇಲ್ಲಿ ಆಲ್ರೆಡಿ ನಾನು ಡೌನ್ಲೋಡ್ ಮಾಡಿಟ್ಟಿದ್ದೆ. ಸೊ ಅಪ್ಲೋಡ್ ಆಪ್ಷನಲ್ಲಿ ಬಂದು ಇಲ್ಲಿ ಬ್ರೌಸ್ ಮಾಡಿ ನೀವು ಇಲ್ಲಿ ಪ್ಲೇಸ್ ಮಾಡಿ ನೋಡ್ಬೋದು. ಸೊ ಇದನ್ನು ಅಷ್ಟೇ ಒಂದು ಕಾರ್ನರಲ್ಲಿ ಈ ಥರ ಇಡ್ಬೋದು. ಸೊ ನೋಡೋರಿಗೆ ಒಂದು ಐಡಿಯಾ ಬರುತ್ತೆ ಸ್ವಿಗ್ಗಿ ಝೊಮ್ಯಾಟೊದಲ್ಲಿ ಆರ್ಡರ್ ಮಾಡ್ಬೋದು ಅಂತ. ಐ ಥಿಂಕ್ ಇವತ್ತಿನ ವಿಡಿಯೋದಲ್ಲಿ ಇಷ್ಟು ಕವರ್ ಆಗಿದೆ. ಇನ್ನೂ ಬೇರೆ ಪೋಸ್ಟರ್ಸ್ ರಿಲೇಟೆಡ್ ಐಡಿಯಾಸ್ ಬೇಕು ಅಥವಾ ಇನ್ನೂ ಬೇರೆ ರಿಲೇಟೆಡ್ ಪೋಸ್ಟರ್ಸ್ ಮಾಡಬೇಕಂದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡೋಣ. ಸೊ ಇಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.